ಬೇಕೇ ಬೇಕು, ನೀರು ಬೇಕು, ಅದಕ್ಕಾಗಿ ಹೋರಾಟ, ನೀರಿಗಾಗಿ ಹೋರಾಟ, ನೀರಿಗಾಗಿ ಹೋರಾಟ, ಅದಕ್ಕಾಗಿ ಹೋರಾಟ, ನೀರಿಗಾಗಿ ಹೋರಾಟ. ಚಿಕ್ಕನಾಯಕನಹಳ್ಳಿ ಕೆರೆಗಳಿಗೆ ಒಲೆಯಲಿಲ್ಲ ಹೇಮೆ ನೀರು. ನೀರು 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 ರೈತು ಕಂಟ ನೀರು. ನವಿಲೆ ಕೆರೆಗೆ ಹೇಮೆ ನೀರು ಹರಿಸಲು ರೈತರ ಪಟ್ಟು. ಆಮೆಗತಿಯ ಕಾಮಗಾರಿಗೆ ಬರಡಾಯಿತು ರೈತರ ಜೀವನ. ಡಿಸಿ ಬಂದ್ರು ನೋ ಯೂಸ್. ಶಾಸಕರಿಂದಲೂ ಹರಿಯಲಿಲ್ಲ ನವಿಲೆ ಕೆರೆಗೆ ನೀರು. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ನೀರಾವರಿ ಕ್ಷೇತ್ರ ಈಗ ಸಾಕಷ್ಟು ಕುಂಠಿತ ಆಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಏನು ಹೇಮಾವತಿ ನಾಲೆಯಿಂದ 26 ಕೆರೆಗಳಿಗೆ ಈ ಒಂದು ತಾಲೂಕಿನಲ್ಲಿ ನೀರು ಹರಿಸಬೇಕು ಅಂತೇಳಿ ಸಾಕಷ್ಟು ಆಗ್ರಹ ಕೇಳಿಬರ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ನವಿಲೆ ಕೆರೆ ಇಲ್ಲಿ ಮುಖ್ಯವಾಗಿ ನಾವು ಕೇಳಿಬರ್ತಾ ಇರುವಂಥ, ಯಾಕಂದರೆ ಸುಮಾರು 220 ಹೆಕ್ಟೇರ್ ಪ್ರದೇಶದಲ್ಲಿ ಸುಮಾರು 60 ಗ್ರಾಮಗಳಿಗೆ ಸುಮಾರು 2 ಹೋಬಳಿಯ ವ್ಯಾಪ್ತಿಗಳಿಗೆ ಅನುಕೂಲ ಆಗುವಂಥ ಕೆರೆಗೆ ನೀರಿಲ್ಲದೆ ಈಗ ಬಣ್ಗುಡ್ತಾ ಇರುವಂಥದ್ದು. ನಾನು ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತಿದ್ದೀನಿ. ನೀವು ನೋಡ್ತಾ ಇರುವಂಥದ್ದು ಇದು ಚಿಕ್ಕನಾಯಕನಹಳ್ಳಿ ತಾಲೂಕಿನ ನವಿಲೆ ಕೆರೆ ಅಂತ ಹೇಳಿ ಸುಮಾರು 220 ಹೆಕ್ಟೇರ್ ಪ್ರದೇಶದಲ್ಲಿರುವಂಥದ್ದು. ಸುಮಾರು 2 ಹೋಬಳಿಗೆ ಇದು ಅವಲಂಬಿತ ಆದಂತಹ ಒಂದು ಕೆರೆ ಆಗಿದೆ. ಸುಮಾರು ವರ್ಷಗಳಿಂದ ದಶಕಗಳ ಹೋರಾಟದಿಂದಲೂ ಕೂಡ ಹೇಮಾವತಿ ನೀರನ್ನು ಹರಿಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ರೈತರು ಅನಿವಾರ್ಯವಾಗಿ ಇಲ್ಲಿ ಹೋರಾಟಕ್ಕೆ ಇಳಿದಿರುವಂಥದ್ದು. ಇವತ್ತು ಬೈಕ್ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ, ಮತ್ತೆ ನಾಳೆ ಬೃಹತ್ ಹೋರಾಟವನ್ನು ಕೂಡ ಹಮ್ಮಿಕೊಂಡಿರುವಂಥದ್ದು. ಈಗಾಗಲೇ ಸಾಕಷ್ಟು ಬಾರಿ ಇದಕ್ಕೆ ನೀರನ್ನು ಹರಿಸುವಂಥ ಪ್ರಯತ್ನ ಅಂದರೆ ಭರವಸೆಯನ್ನು ಕೂಡ ಅಧಿಕಾರಿಗಳು ಕೊಟ್ಟಿದ್ದಾರೆ, ಜನಪ್ರತಿನಿಧಿಗಳು ಕೂಡ ಕೊಟ್ಟಿದ್ದಾರೆ. ಆದರೆ ಈವರೆಗೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಹೀಗಾಗಿ ಈ ಒಂದು ಕೆರೆಗೆ ನೀರನ್ನು ಹರಿಸಲೇಬೇಕು ಅಂತೇಳಿ ಈಗ ರೈತರು ಪಟ್ಟು ಬಿಡದೆ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಇವತ್ತು ಬೈಕ್ ರ್ಯಾಲಿಯ ಅಂಗವಾಗಿ ಇಲ್ಲೆಲ್ಲರೂ ಕೂಡ ರೈತರು ಈಗಾಗಲೇ ಸೇರ್ಕೊಂಡಿರುವಂಥದ್ದು. ನಾನು ಅವ್ರನ್ನೂ ಕೂಡ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಯಾವ ರೀತಿಯಾಗಿ ಈ ಒಂದು ಕೆರೆ ಅವಲಂಬಿತ ಆಗಿದೆ ಮತ್ತು ಅವರ ಹೋರಾಟ ಹೇಗಿದೆ ಅಂತೇಳಿ. ಸರ್, ಈಗ ಈ ಒಂದು ನವಿಲೆ ಕೆರೆ ಸುಮಾರು ಈ ಭಾಗದ ಗ್ರಾಮಗಳಿಗೆ ಅನುಕೂಲ ಆಗುವಂಥದ್ದು, ಈಗಾಗಲೇ ಹೋರಾಟಕ್ಕೆ ಧುಮುಕಿದ್ದೀರಾ, ಏನು ಹೇಳ್ತಾ ಇರ ಸರ್? ಈ ನವಲೆ ಕೆರೆಗೆ ನಾವು ಹೋರಾಟ ಇಳಿದಿರೋದು 18 ವರ್ಷದಿಂದ ಹೋರಾಟ. 18 ವರ್ಷದಿಂದ ಎಷ್ಟು ನಳ್ಳುತ್ತಾ ಇದ್ದೀವಿ ಜನ, ಈ ಸುತ್ತಮುತ್ತ ಜನ ನವಲೆ ಕೆರೆ ಹಿಂದೆ ಮುಂದೆ ಅಂದರೆ ಅಷ್ಟು ನಳ್ಳೋಗ್ಬಿಟ್ಟಿದ್ದೀವಿ. 1000 ಅಡಿ 1200 ಅಡಿ ಬೋರ್ ಕೊರೆಸಿರೋದು ನಾವು. ಅಷ್ಟು ಕಷ್ಟ ಬಿದ್ದು ರೈತರುಗಳು ದುಡ್ಡು ವಂಚಿ ಒಡವೆ ಎಲ್ಲ ಇಕ್ಕಿ ಎಲ್ಲ ಮನೆ ಮಠ ಮಾರೋ ಲೆವೆಲಿಗೆ ಬಂದುಬಿಟ್ಟಿದ್ದೀವಿ. ಆ ಲೆವೆಲ್ಗೆ ಇಳಿದ್ರೂ ನಮ್ಮ ಕೆರೆಗೆ ಇನ್ನೂ ನೀರು ಬಂದಿಲ್ಲ. ಹೋಗಲಿ, ರೈತರು ಇಷ್ಟು ಹೋರಾಟ ಮಾಡಿ ನಾವು ಚಾನಲ್ ಒಂದು ಸ್ವಲ್ಪ ಏನೋ ಅಷ್ಟೋ ಇಷ್ಟೋ ತಗ್ಸಿ ಎಲ್ಲ ರೆಡಿ ಮಾಡಿಸಿದ್ದೀವಿ. ಆದ್ರೂ ಇನ್ನೂ ಕುಂಠಿತವಾಗ್ತಾಯಿದೆ ಅಂದರೆ ನಮಗೆ 6ನೇ ತಿಂಗಳಿಗೆ ಹೇಳಿದರು, 7ನೇ ತಿಂಗಳಿಗೆ ಹೇಳಿದರು, 8ನೇ ತಿಂಗಳಿಗೆ ಬಂದು ಇನ್ನೂ ಚಾನಲ್ ಕೊಡಲ್ಲ ನಮ್ಮ ಕೈಗೆ, ರೈತರ ಕೈಗೆ ಕೆಲಸ ಮುಗಿಸಿ ಅಂದರೆ ನಾವೇನು ಮಾಡಬೇಕು? ಅದಕ್ಕೆ ನಾವು ಇವತ್ತು ಬೈಕ್ ರ್ಯಾಲಿ ಮಾಡ್ತಾಯಿದ್ದೀವಿ. ನಾಳೆ 30ಕ್ಕೆ ಧರಣಿ ಕೊಡ್ತಾಯಿದ್ದೀವಿ ಮತ್ತು ಹೋರಾಟ ಮಾಡ್ತಾಯಿದ್ದೀವಿ. ಅಹರಾತ್ರಿ ಹೋರಾಟ ಸತ್ಯಾಗ್ರಹ ಇಟ್ಟಿದ್ದೀವಿ ತಾಲೂಕು ಆಫೀಸ್ ಮುಂಭಾಗ. ಈಗ ನಾವೀಗ ನೆಹರು ಸರ್ಕಲ್ನಿಂದ ತಾಲೂಕು ಆಫೀಸ್ಗೆ ಸ್ಟ್ರೈಕ್ ಮಾಡ್ತಾಯಿದ್ದೀವಿ. ನಾವಂತೂ ಹೋರಾಟ ಮಾಡೇ ಮಾಡ್ತೀವಿ. ಯಾವುದೇ ರಾಜಕಾರಣಿಗಳಿರೋದು ಕೇಳಲ್ಲ, ಯಾವುದೇ ಅಧಿಕಾರಿಗಳಿರೋದು ಕೇಳಲ್ಲ. ನಾವು ಇದನ್ನು ಉಗ್ರ ಹೋರಾಟ ಮಾಡೇ ಮಾಡ್ತೀವಿ. ನೀರು ಬರೋವರೆಗೂ ಬಿಡಲ್ಲ, ನೀರು ಬರೋವರೆಗೂ ಮಾಡೇ ಮಾಡ್ತೀವಿ. 18 ವರ್ಷ ಆಗಿದೆ ನಮಗೆ ಈ ಕಾಮಗಾರಿಗೆ ಸ್ಟಾರ್ಟ್ ಆಗಿ, ಯಾವುದೇ ಕಾರಣಕ್ಕೂ ನೀರು ಬಂದಿಲ್ಲ. ಯಾರನ್ನು ನಂಬೋದು ನಾವು, ಈಗ ಯಾರನ್ನು ಬಿಡೋದು? ರೈತರು ಸತ್ತೋಗ್ತಾ ಇದ್ದಾರೆ ಈ ತಾಲೂಕಲ್ಲಿ. ನಮಗೆ ಈ ರೈತರು ರೈತರನ್ನ ಉಳಿಸ್ಬೇಕು ಅಂದರೆ ನಮಗೆ ಎಲ್ಲ ರೈತರು ಕೈ ಜೋಡಿಸ್ಬೇಕು. ದಯವಿಟ್ಟು ನಾಳೆ ಪ್ರತಿಯೊಬ್ಬರು 10 ಗಂಟೆಗೆ ನಿಮ್ಮ ಕೈ ಮುಗಿದು ಕೇಳ್ಕೊಂತೀನಿ, ರೈತರು ಮನೇಲಿ ಇರಬೇಡ್ರಿ. ದಯವಿಟ್ಟೆಲ್ಲ ಚಿಕ್ಕನಹಳ್ಳಿ ಬನ್ನಿ, ಬಂದು ತಾಲೂಕು ಆಫೀಸ್ ಹತ್ರ ಬನ್ನಿ. ಪ್ರತಿಯೊಬ್ಬರು ಟೌನರು ಕೂಡ ಬರ್ರಿ, ಎಲ್ಲರೂ ಬಂದು ನಮ್ಮ ಹೋರಾಟಕ್ಕೆ ಕೈ ಜೋಡಿಸ್ಬೇಕು ಅಂತೇಳಿ ನಂದು ದೊಡ್ಡ ನಿಮಗೆ ನಮಸ್ಕಾರ. ರೈತರಿಗೆ ದಯವಿಟ್ಟು ಬನ್ನಿ, ರೈತರನ್ನ ತುಳಿಯಕ್ಕೆ ಹೊರಟವ್ರೆ, ದಯವಿಟ್ಟು ನಮಗೆ ಕಾಪಾಡ್ರಿ ರೈತರು ಅಂತ ಹೇಳ್ಕೊಂಡು ನಿಮ್ಮನ್ನು ನಾನು ಕೈ ಮುಗಿ ಕೇಳ್ಕೊಂತೀನಿ. ಸರ್, ಈಗ ಎಷ್ಟು ಗ್ರಾಮಗಳಿಗೆ ಈ ಒಂದು ಕೆರೆ ಅನುಕೂಲ ಆಗುತ್ತೆ, ಎಷ್ಟು ಗ್ರಾಮಗಳು ಅವಲಂಬಿತ ಆಗಿದೆ ಅನ್ನೋದು ಸರ್? ಸುಮಾರು 25ರಿಂದ 40 ಗ್ರಾಮವರೆಗೂ ಅನುಕೂಲ ಆಗ್ತದೆ. ಅಂದರೆ ಎಷ್ಟು ಹೋಬಳಿಗಳ ವ್ಯಾಪ್ತಿಗಳಿಗೆ ಅನುಕೂಲ ಆಗುತ್ತೆ? ಕಂತಿಕೆರೆ ಹೋಬಳಿ ಮತ್ತು ಕಸಬಾ ಹೋಬಳಿಗೂ ಅನುವಾಗ್ತದೆ. ಚೆಟ್ಟಿಕೆರೆ, ಕಸಬಾ. ಈಗ ಜನಪ್ರತಿನಿಧಿಗಳಿಗೆ ಇಚ್ಛಾಶಕ್ತಿ ತೋರಿಸ್ತಾ ಇಲ್ವಾ ಸರ್? ಸುರೇಶ್ ಬಾಬು ಇರ್ಬೋದು, ಮಾಧುಸ್ವಾಮಿ ಇರ್ಬೋದು, ಇಲ್ಲಿ 18 ವರ್ಷದಿಂದ ಹೋರಾಟ ಆಗ್ತಿದ್ರು ಕೂಡ ಯಾಕೆ ಜನಪ್ರತಿನಿಧಿಗಳು ಮುಂದಾಗ್ತಾ ಇಲ್ಲ ಅಂತ ಹೇಳಿ? ಸರ್, ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಏನಾಗಿದೆ ಅಂದರೆ, ನೀವು ಕೇಳಿದ್ರಿ ಪ್ರಶ್ನೆ ತುಂಬ ಚೆನ್ನಾಗಿದೆ. ಹಾಲಿ ಶಾಸಕರಾಗಿರ್ಬೋದು, ಮಾಜಿ ಶಾಸಕರಾಗಿರ್ಬೋದು, ಇದ್ರ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ ಅಂತೇಳಿ. ನಮ್ಮ ಇಲ್ಲಿ 2,20,000 ಜನ ಮತದಾರರಿದ್ದಾರೆ. ನಮ್ಮ ಮನಸ್ಸಿಗೆ ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ, ಇವ್ರು ಗೆದ್ದಾಗ ಅವ್ರು ಪ್ರಶ್ನೆ ಮಾಡಲ್ಲ. ಯಾರು
ಹಾಲಿ ಯಾರು ಗೆಲ್ತಾರೋ ವಿರೋಧ ಪಕ್ಷ ಪ್ರಶ್ನೆನೇ ಮಾಡಲ್ಲ. ಅಂದರೆ ಇವರು ಹೊಂದಾಣಿಕೆ ರಾಜಕಾರಣ, ಮಾಡಿ 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 ಇಲ್ಲಿ 2,20,000 ಜನ ರೈತರು ಬದುಕನ್ನು ಇವರು ಮೂರಾಬಟ್ಟೆ ಮಾಡಿಬಿಟ್ಟಿದ್ದಾರೆ. ಇದರಲ್ಲೇನು ಎರಡು ಪ್ರಶ್ನೆ ಇಲ್ಲ. ಇನ್ನು ನೆಕ್ಸ್ಟ್ ಇನ್ನೊಂದು ಪೀರಿಯಡಲ್ಲಿ ಯಾರು ಅವ್ರಿಗೆ ಇದ್ರು ಅಂದರೆ ಇವ್ರು ನ್ಯೂಟ್ಲಿನ್, ಇವ್ರೇನು ಕೇಳೋದೇ ಇಲ್ಲ. ಇವರಿಗೆ ನಾವು ಮತ ಹಾಕಿ ದಿನ ವರ್ಷ ನಮ್ಮ ಮನೆ ಮಠ ಕಳ್ಕೊತಾ ಇದೀವಿ ಬಿಟ್ಟರೆ ಇವ್ರೇನು ನಮ್ಮನ್ನೆಲ್ಲ ರೈತರನ್ನ ಉದ್ಧಾರ ಮಾಡೋದು ಅದನ್ನೇನು ಮಾಡಿಲ್ಲ. ಮಾಡ್ಬೋದಿತ್ತಲ್ಲ, ಯಾರೋ ಒಬ್ರು ಆಗ್ತಾ ಇಲ್ಲ, ಹಾಲಿ ಶಾಸಕರ ಕೈಲಿ ಆಗ್ತಾ ಇಲ್ಲ ಅಂದರೆ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಮಾಡ್ಬೋದಿತ್ತಲ್ಲ, ಯಾಕೆ ಮಾಡ್ತಾ ಇಲ್ಲ? ಮನೆ ಬಿಟ್ಟು ಯಾಕೆ ಹೊಡಲ್ಲ? ಇವ್ರಿಗಿದ್ದಾಗ ಅವರು ಅಷ್ಟೇ, ಅವ್ರಿಗಿದ್ದ ಇವರು ಅಷ್ಟೇ. ಇವರು ಅಂದರೆ ನಮಗೆಲ್ಲ ನಿಮ್ಗೆ ಇವತ್ತು ನಮ್ಗೆ ಅನಿಸಿದೆ, ಇವತ್ತು ನಾವು ರೈತರು ಯಾಕೆ ಇಷ್ಟೊಂದೆಲ್ಲ ಪರದಾಡ್ತಿದ್ದಾರೆ, ಯಾಕೆ ಇಷ್ಟೆಲ್ಲ ಹೋರಾಟ ಮಾಡ್ತಿದ್ದಾರೆ? ನಮಗೂ ಒಂದು ಅವಕಾಶ ಕೊಟ್ಟಿರಲ್ವ, ಗೆಲ್ಸಿದಾರಲ್ವ, ಸೋಲ್ಸಿದಾರಲ್ವ, ಮನೇಲಿದ್ದೀವಿ. ಯಾರು ಮನೇಲಿ ಒಂದು ಕಾಲಾವಧಿಯಲ್ಲಿ ಗೆದ್ದಿರಲ್ವ, ಯಾಕೆ ಬರಲ್ಲ? ಯಾಕೆ ರೈತರ ಪರವಾಗಿ ನಿಲ್ತಾ ಇಲ್ಲ ಇವ್ರ ಉದ್ದೇಶಗಳು ಏನಂಗಾದ್ರೆ? ಇವರೆಲ್ಲ ಓಟ್ ಹಾಕಿದೀವಲ್ಲ, ಇವ್ರಿಗೇನಾರು ಸಮಾಜಕ್ಕೆ ಏನಾರು ಕೊಡಬೇಕಲ್ಲ, ಓಟ್ ಹಾಕಿರೋರ್ಗೆ ಏನಾರು ಕೊಡಬೇಕಲ್ಲ. ಇವ್ರಿಗೆ ಆ ಮನಸ್ಥಿತಿ ಇಲ್ಲ ಸರ್. ಇಲ್ಲಿ ರಾಜಕಾರಣ, ಇಲ್ಲಿ ನಾವೆಲ್ಲ ಮರ್ತ್ಕೊಂಡ್ಬಿಡ್ಬೇಕು ರೈತರುಗಳು. ಆ ಪರಿಸ್ಥಿತಿಗೆ ಇವ್ರು ತಗೊಂಡೋಗಿದ್ದಾರೆ. ಎಸ್, ಇದು ಇಲ್ಲಿನ ರೈತರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಒಂದು ಕಡೆ ರಾಜಕೀಯ ನಾಯಕರ ಒಂದಷ್ಟು ಹೊಂದಾಣಿಕೆ ಆಗ್ತಾ ಇರುವಂಥದ್ದು ಇಲ್ಲಿ. ಅಂದರೆ ಯಾರು ಗೆಲ್ತಾರೆ ಅವರು ಹಾಲಿ ಇರುವಂಥವ್ರು, ಮಾಜಿ ಇರುವಂಥವ್ರು ಹೊಂದಾಣಿಕೆ ಆಗ್ತಾ ಇದ್ದಾರೆ. ಹೀಗಾಗಿ ರೈತರ ಇಚ್ಛಾಶಕ್ತಿಯನ್ನು ಮರೆತಿದ್ದಾರೆ ಅನ್ನೋದು ಕೂಡ ಆಗ್ರಹ ಕೇಳಿಬರ್ತಾ ಇರುವಂಥದ್ದು. ನೀವೇನಾದರೂ ಈ ಒಂದು ನವಿಲೆ ಕೆರೆಗೆ ನೀರನ್ನು ಹರಿಸ್ತಾ ಇದ್ರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅನ್ನೋದು ಕೂಡ ರೈತರ ಎಚ್ಚರಿಕೆ ಆಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಗಿರೀಶ್, ಪ್ರಗತಿ ಟಿವಿ, ತುಮಕೂರು.